ಓದೋಕೆ ಕೂತ್ಕೊಂಡ ತಕ್ಷಣ ಒಂದಲ್ಲ ಒಂದು ಡಿಸ್ಟ್ರಾಕ್ಷನ್ ನಿಮ್ಮನ್ನು ಕಾಡುತ್ತೆ, ಹೌದಲ್ವಾ? ಹಾಗಾಗಿ ನಿಮ್ಮ ನಿರಂತರ ಅಧ್ಯಯನಕ್ಕೆ ಬಹಳಷ್ಟು ತೊಡಕುಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಓದೋಕೆ ಕೂತ್ಕೊಳ್ತೀರಿ, ಯಾರಾದರೂ ಕರೀತಾರೆ, ಅಥವಾ ನಿಮಗೇನು ನೆನಪಾಗುತ್ತೆ, ಹಸಿವಾಗುತ್ತೆ, ಮತ್ತೇನೋ ಮಾಡ್ಬೇಕನ್ಸುತ್ತೆ, ಮೊಬೈಲ್ ತೊಗೊಳ್ಬೇಕನ್ಸುತ್ತೆ, ಇನ್ಸ್ಟಾಗ್ರಾಮ್ ನೋಡ್ಬೇಕನ್ಸುತ್ತೆ ಅಲ್ವಾ? ಸೊ ಇದಕ್ಕೆಲ್ಲ ಪರಿಹಾರ ಏನು? ಒಂದೇ ಒಂದು ಟಿಪ್ಸ್ ಕೊಡ್ತೀನಿ, ಇದನ್ನು ಫಾಲೋ ಮಾಡಿ ನೋಡಿ. ನಿಮ್ಮ ಸ್ಟಡಿ ಪ್ರೊಡಕ್ಟಿವಿಟಿ 100% ಡಬಲ್ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಆಯುಧ 2 ಮಾತ್ರ. ಒಂದು ಮೊಬೈಲ್ ಸ್ಟ್ಯಾಂಡು, 100 ಅಥವಾ 150 ರೂಪಾಯಿಗೆ ಸಿಗುತ್ತೆ ನಿಮಗಿದು. ಓಕೆ, ಸೊ ಇದಾದ ಮೇಲೆ ನಿಮ್ಮ ಬಳಿ ಯಾವಾಗಲೂ ಇರುವಂತಹ ನಿಮ್ಮ ಮೊಬೈಲ್ ಇದರಲ್ಲಿ ಆಯುಧ ಆಗುತ್ತೆ. ಇಲ್ಲಿ ಸರ್ಚ್ ಮಾಡಿ 45 ಮಿನಿಟ್ಸ್ ಟೈಮರ್ ಅಂತ ಸರ್ಚ್ ಮಾಡಿ. ಸೊ ಈ 45 ಮಿನಿಟ್ಸ್ ಟೈಮರ್ ಬರುತ್ತೆ, ಇದನ್ನು ಪ್ಲೇ ಮಾಡಿ ಈ ಥರ ಇಟ್ಕೊಳ್ಳಿ ಅಡ್ಡಡ್ಡ. ಸೊ ಇಟ್ಕೊಂಡ್ಮೇಲೆ ಆರಂಭ ಆಗುತ್ತೆ ನಿಮ್ಮ ತಯಾರಿ, ನಿಮ್ಮ ಓದು. ಪಕ್ಕದಲ್ಲಿ ಹೀಗೆ ಇರಲಿ, ಇದು ಬೇರೆ ಎಲ್ಲೂ ಬೇಡ, ನಿಮ್ಮ ಈ ಕಡೆ ಓದಿನ ಕಡೆ ಗಮನ ಇರಲಿ. ಆಗಾಗ ಡಿಸ್ಟ್ರಾಕ್ಷನ್ ಆಗ್ಲಿಕ್ಕೆ ಆರಂಭ ಆಯಿತಾ, ಆಗ ಈ ಕಡೆ ನೋಡಿ, ನಿಮಗೆ ನಾಚಿಕೆ ಬರುತ್ತೆ. ಓದೋಕೆ ಆರಂಭ ಮಾಡಿ 5 ನಿಮಿಷ ಆಗಿರುತ್ತೆ, ಒಂದು ಡಿಸ್ಟ್ರಾಕ್ಷನ್ ಬರುತ್ತೆ, 10 ನಿಮಿಷ ಆಗಿರುತ್ತೆ, ಮತ್ತೊಂದು ಡಿಸ್ಟ್ರಾಕ್ಷನ್ ಬರುತ್ತೆ. ಸೊ ಈ ಥರ ಆದಾಗ ಮೊದಲು 1-2 ಗಂಟೆಗಳ ಕಾಲ ಕಷ್ಟ ಆಗುತ್ತೆ, ಬಟ್ ಬರ್ತಾ 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 ಏನಾಗುತ್ತೆ, ನಿಮಗೊಂದು ರೊಟೀನ್ ಬೆಳೆದ್ಬಿಡುತ್ತೆ. ಆ ಕಾರಣಕ್ಕಾಗಿ ಈ ಮೆಥಡನ್ನು ನೀವು ಫಾಲೋ ಮಾಡಿ. ಈ ಥರ 45 ನಿಮಿಷಗಳ 8ರಿಂದ 10 ಸ್ಲಾಟನ್ನು ನೀವು ಫಾಲೋ ಮಾಡಿದರೆ ತುಂಬ ಪ್ರೊಡಕ್ಟಿವಿಟಿ ನಿಮ್ಮಲ್ಲಿ ಬರುತ್ತೆ. 45 ನಿಮಿಷ ಆದ ನಂತರ 15 ನಿಮಿಷ ಬ್ರೇಕ್ ತೊಗೊಳ್ಳಿ. ನಿರಂತರವಾಗಿ ಸ್ಟಡಿನೂ ಬೇಡ. 45 ನಿಮಿಷ ಕೂತು ಓದೋದು, ಒಂದು 15 ನಿಮಿಷ ಬ್ರೇಕ್ ತೊಗೊಳ್ಳೋದು, 45 ನಿಮಿಷ ಓದೋದು, 15 ನಿಮಿಷ ಬ್ರೇಕ್ ತೊಗೊಳ್ಳೋದು. ಈ ಥರ ಮಾಡಿ ನಿಮಗೆ ಗೆಲುವು ಸಿಗುತ್ತೆ. ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಬರೀ ಲೈಕ್ ಮಾಡೋದು ಬೇಡ, ನೀವು ಇದನ್ನು ಫಾಲೋ ಕೂಡ ಮಾಡಬೇಕು. ಫಾಲೋ ಮಾಡ್ತೀನಿ ಅನ್ನೋದಾಗಿದ್ದರೆ ಫಾಲೋ ಅಂತ ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.